ಎಷ್ಟು ಚೆನ್ನಾಗಿತ್ತು ಸೀರೆ. ನನ್ನ ಹತ್ರ ಈ ಕಲರ್ ಇಲ್ಲ ಅಂತ ಎಷ್ಟು ಆಸೆ ಮಾಡಿ ತಗೊಂಡಿದ್ದೆ. ಡಿಸೈನ್ ಹಾಕ್ಸಿದ್ರೆ ಎಂಥ ಲುಕ್ ಬರ್ತಿತ್ತು ಬ್ಲೌಸ್. ನಮ್ಮ ಅಮ್ಮನ ದಸೆಯಿಂದನೇ ಎಲ್ಲ ಆಗಿದ್ದು. ಫಸ್ಟೇ ಅಪ್ಪ ಹಿಂಗೆ ಹೇಳ್ತಾರೆ ಅಂತ ಗೊತ್ತಿದ್ರೆ ನನ್ನ ಅಪ್ಪನ ಹತ್ರನೇ ಕೇಳೇ ಬಿಡ್ತಿದ್ದೆ. ಆಮೇಲಾದರೂ ಹಾಕಿಸ್ಬೋದಿತ್ತು. ಸುಮ್ಮನೆ ನಾನು ಸಿಟ್ಟು ಮಾಡೋಕ್ಕೆ ಹೋಗಿ ನನಗೆ ದಂಡಾತು. ಅಪ್ಪ ಹೇಳಿದರು ಪಾಪ, ಎಂತ ಬೇಕಾದ್ರೆ ಹಾಕ್ಸ್ಕ್ಯ ಅಂತ. ಅಮ್ಮನ ಮೇಲಿನ ಸಿಟ್ಟಿಗೆ ಯಾವುದೂ ಬೇಡ ಅಂತ ಬಿಟ್ಟೆ. ಈಗ ನೋಡಿದ್ರೆ ನನಗೆ ಅಂಥದ್ದು ಇಲ್ಲಿದ್ದಂಗೆ ಆಯ್ತು. ಅದಲ್ಲಿ ಕೂತ್ಕೊಂಡ್ರು ಅದ್ರ ಬ್ಲೌಸ್ ಎಲ್ಲ ಚಂದ ಮಾಡಿ ಡಿಸೈನ್ ಆಯ್ತು. ಬರ್ಬೇಕಾರೇ ಇಷ್ಟು ಇದು ಮಾಡ್ತದೆ, ಬಂದಮೇಲೆ ಇನ್ನೇನೇನು ಹೊಟ್ಟೆಲ್ಲ ಉರಿತದೆ. ಅಷ್ಟು ಕಷ್ಟಪಟ್ಟು ಒಂದು ಬ್ಲೌಸಿಗೆ ಡಿಸೈನ್ ಇಲ್ಲಿದ್ದಂಗೆ ಆಯ್ತು. ಕೆಟ್ಟ ಮಾತು ಕೇಳೋದು ತಪ್ಪಲ, ಎಂಥದಕ್ಕೂ ಇಲ್ಲ. ಇವ್ರಿಗೆ ಮನೆಗೆ ಹೋಗ್ತೀನಿ, ಮನೆಗೆ ಹೋಗ್ಕೊಂಡು ಅಲ್ಲಿ ಇರೋದು. ಒಂದು 6,000 ರೂಪಾಯಿ ಕೊಡಿ ಅಂತ ಹೇಳಿದ್ರು ಕೊಡೋಕ್ಕಾಗಲ್ಲ. ಸಿಂಪಲ್ ಆಗಾರು ಹಾಕಿಸ್ಕೋಬೋದಿತ್ತು ನಾನು ಒಂದು 2-3 ಸಾವಿರ ರೂಪಾಯಿಗೆ. ಅದನ್ನೂ ಮಾಡಲ. ನಂಗೆ ಯಾಕಾರು ಆ ಥರ ಸಿಟ್ಟು ಬಂತೇನೋ. ಸುಮ್ಮನೆ ಹೇಳ್ತಾರ ಬಡವನ ಕೋಪ ದವಡಿಗೆ ಮೂಲ ಅಂತ. ನಾ ಸಿಟ್ಟು ಮಾಡ್ಕೊಂಡಿದ್ದಕ್ಕೆ ನನಗೆ ಲಾಸ್ ಆತೀಗ. ಪೂರ್ವಿತಕ್ಕ ಸರಿತಕ್ಕ ಎಲ್ಲ ಹೆಂಗೆ ಸೀರೆ ಉಟ್ಕೊಬತ್ತಾರೇನು. ಸರಿತಕ್ಕಗಾರು ಪಾಪ ಅಂತ ತೊಗೊಂಡ್ಲೇನು, ಅದು ಮದುವೆ ಆದಮೇಲೆ ಮದುವೆ ಮನೆ ಸೀರೆನೇ ಉಟ್ಕೊಬತ್ತದೇನು. ಆದ್ರೆ ಪೂರ್ವಿತಕ್ಕ ಮಾತ್ರ ಎಂತ ಬೇಕಾದ್ರೂ ತೊಗೊಬೋದು, ಯಾವ ಥರದ್ದು ತೊಗೊಬತ್ತದೇನು. ಮೊದಲೇನು ಅಂದ್ಕೊಂಡ್ರೆ ಹೊಟ್ಟೆ ಕಿಚ್ಚೋದಕ್ಕೆ. ಈಗ ನನ್ನ ವೇಷ ಈ ಥರ ಇರೋದು ನೋಡಿ ಏನು ನೆಗ್ಲೆಕ್ಟೇ ಮಾಡ್ತದೇನು. ಅದು ಗ್ಯಾರಂಟಿ ಬ್ಲೌಸಿಗೆ ಡಿಸೈನ್ ಹಾಕ್ಸ್ಕೊಂಡಿರ್ತದೆ, ಗ್ಯಾರಂಟಿ. ಎಲ್ಲರಿಗಿಂತ ನಾನೇ ಜಾಸ್ತಿ ಇರಬೇಕು ಅಂತನಾರು ಹಾಕ್ಸ್ಕೊಂಡಿರ್ತದೆ. ನಾನೊಬ್ಬಳು ಯಾಕಾರು ಹಿಂಗೆ ಮಾಡ್ಕೊಂಡೇನು. ಬ್ಲೌಸ್ ಹೊಲಿದ ಮೇಲೆ ಡಿಸೈನ್ ಹಾಕಲ್ಲ ಅಂದ್ರೆ ಅವರೊಬ್ರು ಹಂಗೆ ಹಾಕ್ಕೊಡಂಗಾರು ಇದ್ದಿದ್ರೆ ಈಗ ತೊಗೊಂಡೋಗಿ ಕೊಟ್ಟಾರು ಕೊಡ್ತಿದ್ದೆ. ಈ ಸೀರೆಗೂ ಒಂದಲ್ಲ ಒಂದು ಆಯ್ಕಟ್ಟು ಹೇಳ್ದೆ ಬಿಡೋಲ್ಲ ಮಾತ್ರ ಪೂರೈತಕ್ಕ. ನಂಗೆ ಮಾತ್ರ ಗೊತ್ತು ಅದು ಹಂಗಿರಬೇಕಿತ್ತು ಹಿಂಗಿರಬೇಕಿತ್ತು ಅಂತ. ಎಂತ ಬೇಕಾ ಹೇಳ್ಕೊಂಡ್ಲಿ, ನಂಗೆ ಇಷ್ಟ ಅಂತಾನೆ ನಾನು ಇದನ್ನು ತೊಗೊಂಡಿದ್ದು. ಈ ಕಲರ್ ಬೇರೆ ಇರಲ್ಲ. ನಮ್ಮನೇಲಿ ಇವ್ರಿಗೆ ಜಾಸ್ತಿ ಇದು ಅಂದ್ರೆ ಅದು ಇಷ್ಟನೂ ಆಗಲ್ಲ. 2 ಸೇರಿ ಅಂತ ಇದನ್ನು ತೊಗೊಂಡಿನಿ. ನೋಡಿದ್ರೆ ಮಾತ್ರ ಅಷ್ಟು ರೇಟು ಅಂತ ಅನ್ನಿಸ್ತಿದ್ರೆ ಹೋಗಲಿ, ಕೊಟ್ಟಳೆ ನಂಗೆ ಗೊತ್ತಲ್ಲ. ಗೊತ್ತಿದ್ದರಿಗೆ ಗೊತ್ತಿರ್ತದೆ, ಗೊತ್ತಿಲ್ಲದರಿಗೆ ಇಲ್ಲ. ನಾ ಎಂತ ಮಾಡೋಕ್ಕತ್ತದ. ಎಂತಕ್ಕೂ ಡಿಸೈನ್ ಇಲ್ದಿದ್ದಂಗೆ ಆತಲ್ಲ. ನಮ್ಮನೇಲಿ ಇವ್ರೇನು ಇದಕ್ಕೂ ಒಂದು ಆಯ್ಕಟ್ಟು ಹೇಳ್ಬೇಕೇನು. ಬಂಗಾರದಷ್ಟೆಲ್ಲ ಇರ್ಬೇಕಾರೆ ಇದು ಯಾಕೆ ನೀನು ಆರ್ಟಿಫಿಷಿಯಲ್ ಹಾಕ್ಯಂಡೀಯ ಅಂತ ಹೇಳಿದ್ರೆ ಹೇಳಿ, ನಾನು ಇವನ್ನೇ ಹಾಕ್ಯಾಳು. ಮತ್ತೆ ಅಲ್ಲಿಗೆ ಹಾಕೋಕ್ಕತ್ತದ ಇವನ್ನೆಲ್ಲ ಇಷ್ಟು ಗ್ರ್ಯಾಂಡಾಗಿ. ಶರ್ಗಿನ ಡಿಸೈನ್ ಎಷ್ಟು ಚೆನ್ನಾಗಿದೆ ಮಾತ್ರ. ಇದೇ ಥರ ಡಿಸೈನ್ ಹಾಕ್ಸೋಕೆ ಅದೇ ಕಲರ್ ಕಾಂಬಿನೇಷನಲ್ಲೇ ಹಾಕಿ ಅಂತೇಳಿ ಥ್ರೆಡ್ಡೆಲ್ಲ ತೋರಿಸಿಟ್ಟು ಬಂದಿದ್ದೆ. ಚಂದ ಮಾಡಿ ಹಾಕ್ತೀನಿ ಅಂತಲೂ ಹೇಳಿತ್ತು. ಅಯ್ಯೋ ಕರ್ಮ, ನಾನೊಬ್ಳು ಯಾಕಾರು ಹಿಂಗೆ ಮಾಡ್ಕೊಂಡೇನು. ಸೆರಗು ನೋಡಿದ್ರೆ ಹೊಟ್ಟೆಲ್ಲ ಉರಿತದೆ. ಅಯ್ಯೋ ದೇರೆ, ಸ್ಲೀವ್ಸಿಗೆ ಡಿಸೈನ್ ಕೊಡಿಸಿದ್ರೆ ಫ್ರಂಟ್ ಸೆರಗು ಹಾಕಿ ಯಾವತ್ತಾರು ಒಂದು ದಿವಸ ಉಡ್ಬೋದಿತ್ತು. ಯಾವತ್ತಾರು ಏನು ಈ ಸತಿನೇ ಉಡ್ಬೋದಿತ್ತು. ನಾನೇ ಹಾಳು ಮಾಡ್ಕೊಂಡೆ. ಅಯ್ಯೋ 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 ದೇವರೇ, ನಾನು ಅಷ್ಟೊತ್ತಿಂದ ನೋಡ್ತಿದ್ದೀನಿ ಹೇಗೆ ನಿಲ್ಲಿಸ್ತದೆ, ನನ್ನ ಗಳಿಗೆ ನಿಲ್ಲಿಸ್ತದೆ ಅಂತ ನೋಡೋದು ಇಲ್ಲಪ್ಪ. ಅದು ಯಾವ್ಯಾವ ಮಗ್ಲು ತಿರ್ಸಿ ನೋಡ್ತದೆ, ಏನೋ ಸೊರಗು ಮೇಲೆತ್ತು ನೋಡ್ತದೆ, ಕೆಳಗೆ ಬಿಟ್ಟು ನೋಡ್ತದೆ. ಏನಿದೆ ಸೈ ಪ್ರಪಂಚಕ್ಕೆ ಇಲ್ದಿದ್ದಾಳೆ. ಅಲ್ಲ ಕೂಗ್ಸನಾರ ಹಾಕಿ ನೋಡಲಿ, ಪಿಟ್ಟ ಸೊಡ್ಲ ಗೊತ್ತಾಗ್ತದೆ, ಹಂಗೆ ಹಾಕೊಂಡೋಗೋಕ್ಕಾಗಲ್ಲ, ಸಂಬರ್ಸೋಕ್ಕಾಗ್ತದೆ ಅಂತ ಮಾಡೋಣ. ಸೀರೆನೂ ಒಂದು ಪಕ್ಷ ಉಟ್ಟು ನೋಡಲಿ ಹೆಂಗೆ ಕಾಣ್ತದೆ ಕುಬ್ಸದ ಜೊತೆ ಅಂತ. ಕೊಳ್ಳಿಗೆ ಹಾಕವನ್ನ, ಕೈಗೆ ಹಾಕವನ್ನ ಎಲ್ಲ ಹಾಕೊಂಡು ನೋಡ್ತಾ ಇದೆಯಪ್ಪ. ಇದೇ ಸೈ ಪ್ರಪಂಚಕ್ಕೆ ಇಲ್ದಿದ್ದಾಳು. ಈಗ ಹೋಗಿ ಹೇಳನೆ, ನನ್ನ ಅಷ್ಟದಕ್ಕೆ ಸಿಟ್ಟು ಮಾಡೋಕ್ಕೆ ಬರ್ತದೆ. ಅಪ್ಪ ಮತ್ತೊಂದು ಥರ ಹೇಳಕ್ಕೆ ಬರ್ತಾರೆ. ಸಾಯ್ಲತ್ಲ ನಂಗೆ ಅಂತಕ್ಕೆ ಸ್ವಲ್ಪ ಹೊತ್ತಾತ ಇದು ಮನೇಲಿ ಇದು ಮಾಡಿದ್ದೆ ಅಂತ. ಇದ್ರ ಸೀರೆ ಇದ್ರ ಬಟ್ಟೆ ಸಮ ಮಾಡ್ಕೊಂಡಿದ್ನ ಎಂಥದ ಒಂದು ಕುಬ್ಸ ಒಂಚೂರು ಸಡ್ಲಾದಂಗೆ ಆತಿತ್ತು, ಕಲ್ಬಿದ್ದು ಹೋಗಲಿ ಹಾಗೆ ಹಾಕಿದ್ದೀನಿ. ಮತ್ತೆಂತ ಮಾಡೋದು, ಇನ್ನು ಅದನ್ನು ವಾಪಸ್ ಕೊಡ್ತಾರಕ್ಕೆ ಮತ್ತೊಂದು ವಾರ ಹೇಳ್ತಾರೆ ಏನು. ಕಡೆಗೆ ಸೀರೆ ಇಲ್ಲ ಕುಬ್ಸು ಇಲ್ಲ ಅನ್ನೋ ಗಾದೆ ಆದ್ರೆ ಅಂತ ಸಾಯೋದು. ಅದಕ್ಕೆ ಏನಿಲ್ಲ, ಇದಕ್ಕೆ ಇದರದ್ದೇ ಸವರಣೆ. ಅಲ್ಲ ಪೂರಿತ, ನಿಂಗೆ ಹೇಳಿದ್ರೆ ಸಿಟ್ಟು ಬರ್ತದೆ. ಅದು ಎಷ್ಟು ಹೊತ್ತಾತೆ
ಎಲ್ಲ ಹೆಣ್ಮಕ್ಳಿಗೆ ಕನ್ನಡಿ ನೋಡ್ಕೊಳ್ಳೋದಂದ್ರೆ ಒಂದು ಆಸೆ ಇರ್ತದೆ, ನೋಡ್ಕೋಬೇಕು ಹೆಂಗೆ ಕಾಣ್ತದೆ ಏನು ಎತ್ತ ಅಂತ ತಿಳ್ಕೊಬೇಕು ಅಂತ ಮಾಡೋಣ. ಆದರೆ ಈ ನಮ್ಮನೆ ಬಂದೇ ಬಿಡ್ತಾ. ಸೀರೆ ಅಂದ್ರೆ ಮಾತ್ರ ಭಾಳ ಘನ ಕಾಣ್ತದೆ ನಿಂಗೆ, ಭಾಳ ಘನ ಕಾಣ್ತದೆ. ಬರೀದೆ ನೋಡಿ ಎಂತಕ್ಕೆ ಇಷ್ಟು ದುಡ್ಡು ಕೊಟ್ಟು ಇಂಥದನ್ನ ತಂದ್ಕೊಂಡದೆ ಅಂತ ಲೆಕ್ಕ ಹಾಕಿದ್ದೆ. ಘನ ಕಾಣ್ತದೆ, ಘನ ಕಾಣ್ತಾ खूब ಸವಲಿದ್ದು ಘನಗಾಗ್ಯದಪ್ಪ. ಎಂತ ಆಗಿದೆ, ಸಾವಿರಾರು ರೂಪಾಯಿ ಕೊಟ್ಟು ಆ ಡಿಸೈನ್ ಅದು ಇದು ಅನ್ನೋದಕ್ಕಿಂತ ನೋಡಲ್ಲಿ ತೋಳ್ಪಟ್ಟಿ ಎಷ್ಟು ಘನ ಕಾಣ್ತದೆ, ಎಲ್ಲ ಘನಗಾಗಿದೆ. ಸ್ವಲ್ಪ ಕುಸ್ಸೆಲ್ಲಿ ಓಡಾಡ್ಕೊಂಡಿರೋ, ಇಲ್ಲದೆ ಹೋದ ಹಠ ಮಾಡ್ತಾ ಕೂತ್ಕೋಬೇಡ. ಸುಮ್ಮನಿರಮ್ಮ, ಮತ್ತು ಬ್ಲೌಸಿನ ಸುದ್ದಿ ಹೇಳಬೇಡ ನೀನು. ಇದಕ್ಕೆ ಡಿಸೈನ್ ಇದ್ದಿದ್ರೆ ಎಷ್ಟು ಚೆಂದ ಕಾಣ್ತಿತ್ತು ಗೊತ್ತಾ. ನಾ ಇದನ್ನು ತೆಗೆಸಿ ಡಿಸೈನೇ ಹಾಕಿಸ್ಬೇಕು ಅಂತೇಳಿ ಎಲ್ಲ ಟೈಲರ್ ಹತ್ರ ಮಾತಾಡಿ ಬಂದಿದ್ದೆ, ನೀನೇ ಪೂರ್ತಿ ಹಾಳು ಮಾಡಿದ್ದು. ಹೋಗಲಿ ಬಿಡು, ಮತ್ತೆ ಅದನ್ನೇ ಹೇಳ್ತಿರಬೇಡ. ನೋಡಲೆ, ಇನ್ನೂ ನೀನು ನಂಗೆ ಹೇಳೋದು ಬಿಡಲೇ ಇಲ್ಲ ಅಲ್ಲ. ನಾನು ಅಡ್ಕೋತಿದ್ಲಾನೆ, ಮೊದಲೊಂದು ಸತಿ ಬೇಡ ಅಂದಿದ್ದು ಹೋದ, ಆಮೇಲೆ ನಿನ್ನ ಅಪ್ಪನೇ ಹೇಳಲ್ಲ. ಎಷ್ಟು ಬೇಕಾದ್ರೆ ಇದು ಮಾಡ್ಕೆ, ನಾನೇನು ಇದು ಮಾಡಲ್ಲ ಅಂತೇಳಿ ದುಡ್ಡು ಕೊಡೋಕೆ ಬಂದಿದ್ರ. ನಿಂಗೆ ಯಾರು ಹೇಳಿದ್ರು ಗುಡ್ಗುಡ್ನ ಹೋಗಿ ಅದನ್ನು ಬೇಡ ಅಂತ ಹೇಳು ಅಂತ? ನಿನ್ನ ಸಿಟ್ಟೆ ಮುಂದೆ ಅಂತ ಮಾಡಕ್ಕೆ ಹೋದೆ. ಹಿಂಗೆ ಅಕ್ಕಿ ಗೊತ್ತಿ ಈಗ ನನ್ನ ಮೇಲೆ ಹೇಳ್ತಿದ್ದೀಯ ಅಲ್ಲಪ್ಪ. ಅಲ್ಲವೇ ನಾ ಹೇಳೋದ, ನೀ ಕನ್ನಡಿ ಮುನ್ನಿತ್ತೇನು ಸುಲಭ ಹೊತ್ತಾತಾನೆ. ಕನ್ನಡಿ ಏನಾರು ಸಾಂಕ್ಲು ಬರೋದಾಗಿದ್ರೆ 2 ಕನ್ನಡಿ ಬೇಕಿತ್ತು ನಿಗೀಗ. ನೀನಿತ್ತು ಹೊತ್ತಿಗೆ ಮದುವೆನಿಗೆ ಇನ್ನಿಷ್ಟು ಬೇಕಾತಿತ್ತು ನೋಡೋದು ಲೆಕ್ಕ ಹಾಕು. ಮಾರತಿ ಹೇಳ್ದಾಗೆ ಅತ್ಲಾಗೆ ಸಾಕು ಸಾಕು, ಸೀರೆ ಬಿಚ್ಚಿಟ್ಟು ನೇಸ್ರಿ ಪಾಸ್ತ್ರಿಗೆ ಕೊಡು, ಕಡೆಗೆ ಮತ್ತೊಂದು ಅದೊಂದು ಆಗಲ್ಲ ಅಂತ ಹೇಳಿದ್ ಮಾಡ್ಕಿ ಕೂರಕ್ಕಲ್ಲ. ಸುಮ್ಮನಿರಮ್ಮ ನೀನು, ಸಿಟ್ಟು ಬರ್ಸ್ಬಿಡ ನಂಗೆ ಮತ್ತೆ ಕನ್ನಡಿ ಸಾಂಕ್ಲು ಬರೋದಂತೆ. ಅದೊಂದು ಬಾಕಿ ಇತ್ತು ನೋಡು, ಎಲ್ಲ ಹೇಳಾತು. ಇನ್ನು ಕನ್ನಡಿನೂ ನೋಡಬೇಡ ಜಾಸ್ತಿ, ಅದರಲ್ಲೂ ಏನೋ ಲಾಸ್ ಆಗ್ತದೆ ಅನ್ನೋ ಥರ ಮಾತಾಡ್ತೀಯ. ಪುಣ್ಯ ನಿಂಗಲ್ಲ ನನಗೆ. ಕನ್ನಡಿ ಎಲ್ಲರೂ ಸೌದೋಗೋದಾಗಿದ್ರೆ ನಾನು ಹೊರಗಡೆ ನಿಂತು ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೋಬೇಕಿತ್ತು. ಇದರ ನಿಲ್ಲಕ್ಕೆ ಬಿಡ್ತಿರ್ಲ ನೀನು, ಅಷ್ಟು ಜಿಗ್ಗಿ. ಮಾತಾಡೋದು ನೋಡು, ನಾನು ಎಂಥದ್ದು ಮಾಡಲ ಅನ್ಬೇಕು. ಯಾವ್ದಾರು ಒಂದು ಹಿಡ್ಕೊಂಡು ಅದನ್ನೇ ಹೇಳ್ತಿರ್ತೀಯ. ಸುಮ್ಮನಿದ್ದು ಬಿಡು. ಆಗಿದ್ದಾತಲ್ಲ, ಈಗಲೇ ಹೇಳಿರ್ತೀನಿ ಮದುವೆ ಮನೇಲಿ ನೀನು ಅದು ಎಷ್ಟರದ್ದು ಏನು ಮಾಡ್ಕೊತೀಯ ಮಾಡ್ಕೊಂಬರತಿ. ನಾ ಎಂತ ಹೇಳಕ್ಕೆ ಬರೋದು ಇಲ್ಲ, ನಾನು ದೂರ್ಕಿಂಡ್ಲು ಬೇಡ. ಇದು ಎಂಥದೋ ಜ್ಞಾನ ಮಾಡಿದೆ ಮರತಿ. ಅಲ್ಲ ಪಲ್ಲವಿ, ನಿನ್ನ ಅಪ್ಪ ಹೌದಂಬ ಬಳೆ ಕೊಡ್ಸಾರೆ ಬಂಗಾರದವು. ಇಂಥ ಒಂದು ಇದ್ರ ಪರಿಸ್ಥಿತಿ ಇಲ್ಲ. ಅವನ್ನ ಹಾಕಿಂಡ್ರೆ ಇವೆ ಅಂತ ಬಂಗಾಳಿ ಇವ ಹಾಕ್ಕೊಂಡಿದ್ದೀಯಲ್ಲ, ನೀನು ಆಡ್ದಿಗೂ ಇವನ್ನೇ ಹಾಕಿಣಳ. ಹಂಗಂದು ಮಾತ್ರ ಮಾಡಬೇಡ ನೋಡಿ, ಹೇಳಿನೇ. ಒಂದೊಂದೇ ನೀನು ರಾಗ ಶುರು ಮಾಡಬೇಡ ಅಮ್ಮ. ಎಂಗೇಜ್ಮೆಂಟಿಗೆ ನಾನು ಇವನ್ನೇ ಹಾಕೋಳು. ಏನು ದೊಡ್ಡ ಡಿಸೈನ್ ಬ್ಲೌಸೆಲ್ಲ ಹಾಕ್ಕೊಂಡಿನಿ ನೋಡಿ ಬಂಗಾರ ಹಾಕ್ಯಣಕ್ಕೆ. ಈಗ ಹಾಕ್ಯಂಡ್ರೆ ಮದುವೆ ಮನೆಗೆ ಅಂತ ಹಾಕ್ಯಣದ ಏನು 3-4 ಸೆಟ್ ಅದಾವ ನನ್ನ ಹತ್ರ. ನಾನೀಗ ಬಂಗಾರ ಗಿಂಗಾರ ಹಾಕಲ್ಲ, ಇವನ್ನೇ ಹಾಕಿನೇಳ. ಅಪ್ಪನ ಎದುರಿಗೆ ಮಾತ್ರ ಏನು ಹೇಳಬೇಡ, ಈಗಲೇ ಹೇಳಿನಿ. ನಾ ಮತ್ತು ಮೊದಲು ಎಂಗೇಜ್ಮೆಂಟ್ ಇಡೀ ಅಳ್ತಾ ಇರ್ತೀನಿ ನೋಡು, ನೀನೇನಾದ್ರು ಬೇರೆ ಅಂತಾರೆ ಹೇಳಿದ್ರೆ. ಅಲ್ಲ, ಇದು ಒಳ್ಳೆ ಕತೆ ಆತಲ್ಲ, ನಾನೇ ಅಂತ ಹೆದರ್ಸೋದು ನೀನು. ಹೆದರ್ಸ್ತಾರೆ ಅಂತ ಗಾದಿಗೆ ಹೇಳ್ತಾರೆ, ನೀವು ಅಳ್ತಾ ಇದ್ರೆ ಅಳ್ತಾ ಇರ. ಕೇಳ್ತಾರೆ ನೀನು ಗಂಡನ ಮನೇಲಿ ಅಂತ ಹಂಗಿದ್ದೆ ಅಂತ, ಏನು ಉತ್ತರ ಕೊಟ್ಕೋತೀಯ ಕೊಟ್ಕ, ಹಿಂಗೆ ಅಂತ ಹೇಳು. ಸರಿ ಯಾರು ನಾನು ಅಂತೀನ, ನೀನಾಗದ? ನಾನು ಇಲ್ಲೇ ಇರೋಳು, ಹೆಂಗಾರು ಇರ್ತೀನಿ. ನೀ ಅಲ್ಲಿ ಹೋದಲ್ಲಿ ಹೆಂಗಿರ್ಬೇಕು, ಹೆಂಗೆ ಗೌರವ ಉಳಿಸ್ಕೋಬೇಕು ಅದನ್ನು ನೋಡು. ಹೇಳ್ತದೆ ಹೇಳ್ತಾ ಇರ್ತದಂತೆ. ಇದು ಸೀತಕ್ಕನ್ನ ಪಾರ್ವತಕ್ಕನ್ನ ಹಿಂದೆ ಬರೋಕ್ಕೆ ಹೇಳಿದ್ದೆ, ಒಂಚೂರು ಎಂತೆಂತ ನೋಡಿ ಹೇಳೋಗಿ ಅಂತ. ಹಿಂದಾಗಲ್ಲ ಅಂತಿದ್ರು ನಾಳೆಗೆ ಬರ್ತಾರೆ ಏನು. ಪೂರ್ವಿತ ಸರಿತ್ನು ಒಂದು ಗಳಿಗೆ ಬಂದು ಹೋಗಿ ಅಂತ ಹೇಳ್ಬೇಕಂತ ಮಾಡಿದ್ದೆ. ನೋಡ್ಬೇಕು ಇನ್ನೇನಾಗ್ತದೆ ಅಂತ. ಎಲ್ಲ ಬಂದಿದ್ರೆ ಹೆಂಗೆ ಮಾಡೋದು ಏನು ಅಂತ ಮಾತಾಡ್ಕೊಳಕ್ಕಾತಿತ್ತೇನ. ಅಲ್ಲ, ಇಷ್ಟು ಬೇಗ ಅವ್ರನ್ನೆಲ್ಲ ತರ್ಬಿಕಿಂಡಿ ಅಂತ ಮಾಡ್ತೀಯ ಮರತಿ ನೀನು? ಸೀತತ್ತೇನೆ ಪಾರ್ವತತ್ತೇನೆ ಅಂತ ಕಿಮ್ಮತ್ ಬರೋಕ್ಕೆ ಹೇಳಿದ್ದ. ನಾಡ್ದು ನಾಡ್ದು ಸರಿತಕ್ಕ ಪೂರ್ವಿತಕ್ಕ ಇಬ್ಬರು ಬರ್ತಾರಂತೆ 2 ದಿನ ಮೊದಲೇಯ. ಬಂದಾಗಲೇ ಎಲ್ಲ ಇದು ಮಾಡಿದ್ರು ಸಯ್ಯಪ್ಪ. ನೋಡಿದ್ರಿ ಈಗ ಯೂಟ್ಯೂಬಲ್ಲಿ ನೋಡಿದ್ರೆ ಎಂತ ಬೇಕಾದ್ರೂ ಸಿಗ್ತದೆ ಗೊತ್ತಾ. ಅವ್ರು ಬಂದು ಅಂತ ಹೇಳ್ಕೊಡೋದು, ನಾವೇ ನೋಡಿ ಮಾಡೋಕ್ಕಾಗಲ್ಲ. ಯಾರನ್ನು ಕರಿಬೇಕಾರೆ ಒಂದು ಮಾತು ಹೇಳಬೇಕು ಅನ್ನೋದಿಲ್ಲ ನನಗೆ. ಎಲ್ಲ ನಿನ್ನೆ ಇದು ಮಾಡ್ತೀವಿ, ಏನು ಅಂದ್ಕೋಬೇಕು ಅವ್ರ. ಈಗ ಮಗಳದೇ ಅದಕ್ಕೆ ಅಂತ ಗೊತ್ತಾಗಲ್ಲ, ನಮ್ಮನ್ನು ಬಂದು ಹೇಳ್ಕೊಡೋಕೆ ಹೇಳ್ತಾರೆ ಅಂತ ಹೇಳಲ್ಲ.
ಎಂತ ಹೇಳೋದು ಇಲ್ಲ, ಸ್ವಲ್ಪ ಸುಮ್ಮನಿರು. ಕಲ್ತಿದ್ದು ಹೆಚ್ಚಾದ್ರೆ ಕಾಲ ಮೇಲೆ ಆಗಿತ್ತಂತೆ. ಎಲ್ಲ ಇದ್ರದ್ದು ಸಹ ಎಂತ ಗೊತ್ತಿದ್ರು ಈಗ ನಮ್ಮ ಪ್ರಕಾರ ನಮ್ಮ ಶಾಸ್ತ್ರದಲ್ಲಿ ಏನದೆ ಅವೆಲ್ಲ ನಮ್ಮ ಊರು ಮನೆಯವರೇ ಬಂದು ಹೇಳಬೇಕು. ಅವರನ್ನೇನು ನಾನು ಇಂದು ನಿನ್ನೆಯಿಂದ ನೋಡಿದ್ದಲ್ಲ. ನಾನು ಮನುಷ್ಯರು ಅವರು ಎಲ್ಲ ಬಂದು ಏನು ನಿನ್ನ ಇದ್ರಲ್ಲಿ ಬಂದು ತಿಂಡಿ ಬಂಡಿ ಎಲ್ಲ ಮಾಡಿಕೊಡ್ಲಾ ಅವಾಗ ಹೇಳ ನೀನಾ? ಸುಮ್ಮನಿರು. ಕಡೆಗೆ ಅವ್ರು ಬಂದಾಗ ಹಾಗೆ ಏನಾರು ಹೇಳಿಯ ನಾನು ಆ ಟ್ಯೂಬಲ್ಲ ಈ ಟ್ಯೂಬಲ್ಲ ನೋಡಿ ಹೇಳ್ತೀನಿ ಅಂತ ಗೊತ್ತಿರ್ತದೆ ಅವರಿಗೆ. ನಿಮ್ಮ ಟ್ಯೂಬು ಬೇಡ, ಕೊಡ್ಪಾನು ಬೇಡ. ನೀನೀಗ ಬೀಚು ಸೀರೆ ಬೆಚ್ಚಲ್ಲ, ಒಂಚೂರು ಕೆಲಸದೆ ಪಕ್ಕದ ಒಳಗೆ ಬಾ. ನಾನು ಯಾವುದು ಹೇಳೋಕ್ಕೆ ಹೋದರೂ ಅದಕ್ಕೆ ಉಲ್ಟನೇ ಹೇಳೋದು. ಇವ್ರು ಹೇಳಿದ್ದೇ ಇವರಿಗೆ.